ನಾವು ಒನ್ ಡೇ ಸ್ಯಾನ್ ಫ್ರಾನ್ಸಿಸ್ಕೋ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ನಾವಿರೋದು ಪ್ಲೆಸೆಂಟ್ ಟೌನು. ಸೊ ಅಲ್ಲಿಂದ SF ಹೋಗ್ಬೇಕಂದ್ರೆ 45 ಮಿನಿಟ್ಸು ಬಾಟ್ದಾಗ ಹೋಗ್ಬೇಕು. ಬಾಟ್ ಅಂದ್ರೆ ಟ್ರೈನ್. ಸೊ ಇವತ್ತಿನ ದಿವಸ ನಾವು ಏನೇನು ಮಾಡಿದ್ವಿ ಅನ್ನೋದು ನಾ ಈ ವಿಡಿಯೋ ಒಳಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದು ಫುಲ್ ಡೇ ನಾವು ಇಲ್ಲಿಂದ ಅಲ್ಲಿ ಟ್ರೈನ್ದಾಗ ಹೋಗಿ ಅಲ್ಲಿ ಮುಂದೆ ನಾವು ಬೈ ವಾಕ್ ಅರೌಂಡ್ 12 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ವಿ ಒನ್ ಡೇ ಒಳಗೆ ಅಲಾಂಗ್ ವಿತ್ ಆರ್ ಕಿಡ್ಸ್. Hi. Hi. Bye. Night readings. ನಾವು ಪವೆಲ್ ಸ್ಟ್ರೀಟ್ ಅಂತಂದು ಸ್ಟಾಪಿಗೆ ಇಳಿದಿದ್ವಿ, ಅಂದರೆ ಇದು ಸ್ಟೇಷನ್ನ. ಸೊ ಫಸ್ಟ್ ಏರಿಯಾ ನಾವು ಎಕ್ಸ್ಪ್ಲೋರ್ ಮಾಡೋದು SF ಒಳಗೆ ಅಂದ್ರೆ ಯೂನಿಯನ್ ಸ್ಕ್ವೇರ್. ಸೊ ಇದು ಕಂಪ್ಲೀಟ್ ಏರಿಯಾ. ಇನ್ ಫರ್ದರ್ ವಿಡಿಯೋ ಒಳಗೆ ನಾನು ನಿಮ್ಗೆ ಏನೇನು ತೋರಿಸ್ತೇನಲ್ಲ ಅದೆಲ್ಲ ಯೂನಿಯನ್ ಸ್ಕ್ವೇರ್ ಅಂತನ ಐತಿ. ಆ್ಯಂಡ್ ದಿಸ್ ಇಸ್ ದ ಹಾರ್ಟ್ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ ಆ್ಯಕ್ಚುಲಿ. ಓಕೆ, ಸೊ ಏನೇ ಇವೆಂಟ್ಸ್ ಇತ್ತು, ಆ್ಯಕ್ಟಿವಿಟೀಸ್ ಇತ್ತು, ಭಾಳ ಕಂಡಕ್ಟ್ ಮಾಡ್ತಾರೆ ಇಲ್ಲೇನ. ಆಮೇಲೆ ಟೂರಿಸ್ಟ್ ಬಂದ್ರೂ ಫಸ್ಟ್ ಇದೇ ಏರಿಯಾ ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡ್ತಾರೆ. ಸೊ ಇದು ಭಾರಿ ಬ್ಯೂಟಿಫುಲ್ ಲೊಕೇಶನ್ ಐತಿ ನೋಡ್ರಿ. ಈ ಟೈಪ್ ಫಸ್ಟ್ ನಾವು ಎಲಿವೇಟ್ರ್, ಯಾಕಂದ್ರೆ ಯಾವ್ದೋ ಸ್ಟೇಷನ್ಸ್ ಅದಾವಲ್ಲ ರೈಲ್ವೆ ಟ್ರ್ಯಾಕ್, ದೇ ಆರ್ ಅಂಡರ್ ಗ್ರೌಂಡ್. ಸೊ ಅಲ್ಲಿಂದ ನಾವು ಎಲಿವೇಟ್ರ್ ಹತ್ತಿ ಮೇನ್ ರೋಡ್ ಮೇಲೆ ಹೋಗ್ತೀವಿ. ಈಗ ನೋಡ್ರಿ ನೀವು ರೈಟ್ ಸೈಡ್ ನಾ ಟರ್ನ್ ಆದ ಕೂಡಲೇ ಆಲ್ ಇಂಪಾರ್ಟೆಂಟ್ IT ಸಿಟೀಸ್ ಆಫ್ ದ ವರ್ಲ್ಡ್ ಇಲ್ಲಿ ಮೆನ್ಷನ್ ಮಾಡ್ಯಾರು. ಇದು ಯೂನಿಯನ್ ಸ್ಕ್ವೇರ್ ಲೊಕೇಶನ್ ಒಳಗನೆ ನೆಕ್ಸ್ಟ್ ಪ್ಲೇಸ್ ಐತಿದು ಸೇಲ್ಸ್ ಫೋರ್ಸ್ ಅಂತಂದ. ಸೊ ಇದು ಒಂದು ಪಾರ್ಕ್ ಅತ್ತಿತ್ತು. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್. ಆರ್ಕಿಟೆಕ್ಚರ್ ಎಷ್ಟು ಚಲೋ ಐತೆ ನೋಡ್ರಿ ಇದ್ರದ್ದು, ಮೆಶ್ ಕೈಂಡ್ ಆಫ್. ಸ್ವಲ್ಪ ಮಾರ್ನಿಂಗ್ ಫ್ರೆಶ್ ಆಗ್ಬೇಕಂತಂದು ಸ್ಟಾರ್ಬಕ್ಸಿಗೆ ಹೋಗಿ ಕಾಫಿ ತೊಗೊಂಡ್ವಿ ಈಗ. ಮೇಡಮ್, ಈಗ ನಾವು ನೆಕ್ಸ್ಟ್ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡೋದು ಯಾವುದಂದ್ರೆ ಚೈನಾ ಟೌನ್. ಸೊ ಇಲ್ಲಿ ಲೊಕೇಶನ್ಸ್ ಹೆಂಗೆ ಅದಾವ ಅಂದ್ರೆ ನೀವು ಒಂದೊಂದು ಲೊಕೇಶನ್ದಾಗ ಹಾಫ್ ಡೇನು ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ನಾವು ನಮ್ಮ ಮೈಂಡ್ ಒಳಗೆ 3 to 4 ಇಂಪಾರ್ಟೆಂಟ್ ಲೊಕೇಶನ್ಸ್ ನಾವು ಇವತ್ತು ವಿಸಿಟ್ ಮಾಡ್ಬೇಕಂತ ಬಂದಿದ್ವಿ. ಸೊ ಇದು ನೆಕ್ಸ್ಟ್ ಲೊಕೇಶನ್ ಚೈನಾ ಟೌನ್. ಭಾರಿ ಬ್ಯೂಟಿಫುಲ್ ಐತಿ ನೋಡ್ರಿ ಫರ್ದರ್. ಇದು ಹೆಂಗೈತೆ ನೋಡು ರೆಸ್ಟೋರೆಂಟ್.
ಸೊ ಈಗ ನೆಕ್ಸ್ಟ್ ಇರೋ ಇವೆಲ್ಲ ಶಾಪಿಂಗ್ ಸ್ಟ್ರೀಟ್ಸ್ ಆ್ಯಕ್ಚುಲಿ. ಸೊ ಇಲ್ಲಿ ಐಟಮ್ಸ್ ನೋಡಿದ್ರೆ ಅಗದಿ ಅಥೆಂಟಿಕ್ ಚೈನೀಸ್ ಐಟಮ್ಸ್ ಇದ್ವು. ಸೊ ಪೆಂಡೆಂಟು, ನೆಕ್ಲೆಸಸ್ಸು, ಬುದ್ಧ ಸ್ಟ್ಯಾಚ್ಯೂಸು, ಲಾಟ್ ಆಫ್ ಅದರ್ ಇಂಟೀರಿಯರ್ ವರ್ಕ್ಸ್ ಇದು ಭಾಳ ಚಂದ ಇದ್ವು ಇಲ್ಲಿ. ಓಕೆ, ಲೈಕ್ ವಿ ಪರ್ಚೇಸ್ಡ್ ಒಂದು ಪೆಂಡೆಂಟ್, ಸೊ ಮತ್ತೊಂದು ಸ್ವಲ್ಪ ಏನೇನೋ ಬೈ ಮಾಡಿದ್ವಿ ಇಲ್ಲಿ. ವಿಮಾನಗಾರನಾಗ ಟಯರ್ಡ್ ಆಗಿತ್ತು ನಡೆದ. ಸೊ ಸ್ವಲ್ಪ ಬ್ರೇಕ್ ರೆಸ್ಟ್ ಹತ್ತಂದು ಇದು ಐಸ್ ಕ್ರೀಮ್ ತೊಗೊಂಡಿದ್ವಿ ಇಲ್ಲಿ. ಸೊ ಈಗ ನಾವು ನೆಕ್ಸ್ಟ್ ಟೀ ಟೇಸ್ಟಿಂಗ್ ಶಾಪಿಗೆ ಹೋಗಿದ್ವಿ. ಸೊ ಇಲ್ಲಿ ನೋಡ್ರಿ ನೀವು ಮೋರ್ ದನ್ 100 ವೆರೈಟೀಸ್ ಆಫ್ ಟೀ ಇದ್ವು. ಸೊ ಇವನ್ ನ್ಯಾಚುರಲ್ ಟೀ ಲೀವ್ಸು ಇದ್ವು ಇಲ್ಲೇ. ಸೊ ಅವ್ರು ಅಲ್ಲೇ ಕ್ರಶ್ ಮಾಡಿದ ನಮ್ಗೆ ಟೇಸ್ಟಿಗೆ ಕೊಡ್ತಿದ್ರು. ಸೊ ಇದೊಂದು ನ್ಯೂ ಕಾನ್ಸೆಪ್ಟ್ ನೋಡ್ರಿ, ರೆಸ್ಟೋರೆಂಟ್ ಮುಂದೆ ಈ ಟೈಪ್ ಕೇಬಿನ್ಸ್ ಕತೆ ಮಾಡ್ತಿದ್ರು ಆನ್ ದ ಸ್ಟ್ರೀಟ್, ಸೊ ದ್ಯಾಟ್ ನಾವು ಫುಡ್ ಔಟ್ಸೈಡ್ನು ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ವರ್ಟಿಕಲ್ ಕಾಣಕತೈತೆ ನೋಡ್ರಿ, ಇಲ್ಲಿ ಕೋಲ್ಡ್ ಇದ್ದಾಗ ಇಲ್ಲಿ ಬೆಂಕಿ ಹಚ್ತಾರೋ. ಸೊ ಭಾರಿ ಎಂಜಾಯ್ ಮಾಡ್ಬೋದು ನಾವು ಇಲ್ಲಿ ಕೂತ್ ಊಟ ಮಾಡೋದಿಂತ್ರ. ಸೊ ಸ್ವಲ್ಪ ರೆಸ್ಟ್ ತೊಗೊಂಡ ಊಟ ಮಾಡಿ ನೆಕ್ಸ್ಟ್ ನಾವು ಚರ್ಚಿಗೆ ಹೋಗಿದ್ವಿ. ಸೊ ಇದು ಭಾರಿ ಬ್ಯೂಟಿಫುಲ್ ಚರ್ಚ್ ಐತಿ. ಇದ್ರ ನೇಮ್ ಸೇಂಟ್ಸ್ ಪೀಟರ್ ಆ್ಯಂಡ್ ಪೌಲ್ ಚರ್ಚ್. ಓಕೆ, ಸೊ ನೋಡ್ರಿ ಎಂಟ್ರ್ ಆಗೋ ಕೂಡ ಹೆಂಗೈತಿ. ಇಟ್ಸ್ ರಿಯಲಿ ವೆರಿ ವೆರಿ ಬ್ಯೂಟಿಫುಲ್. ನಾ ಈ ಟೈಪ್ ಚರ್ಚ್ ನೋಡೇ ಇರಲಿಲ್ಲ ಮೊದಲ. ನೋಡ್ರಿ, ಸೇ ವಾವ್. ನಾವಿದು ಚರ್ಚ್ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತು ಬರ್ಬೇಕು ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲೊಂದು ಮ್ಯಾರೇಜ್ ಅರೇಂಜ್ ಮಾಡ್ಯಾರಂತ. ಸೊ ಇದು ನಮಗೆ ನ್ಯೂ ಎಕ್ಸ್ಪೀರಿಯನ್ಸ್ ಆಗ್ಲಿತ್ತಂದು ಮತ್ತು ನಾವು 15 minutes ವೇಟ್ ಮಾಡಿದ್ವಿ. ಸೊ ಫಸ್ಟ್ ಟೈಮ್ ವಿ ಅಟೆಂಡೆಡ್ ಆರ್ ವಿ ಎಕ್ಸ್ಪೀರಿಯನ್ಸ್ಡ್ ಕ್ರಿಶ್ಚಿಯನ್ ವೆಡ್ಡಿಂಗ್. ಸೊ ಭಾರಿ ಬ್ಯೂಟಿಫುಲ್, ಸೇಮ್ ಮೂವಿದಾಗ ನೋಡಿದಂಗೆ ಆಗಿತ್ತು. ಸೊ ಆ ಮೊಮೆಂಟ್ ಕೂತಾಗ ನಾವು ಇಂಡಿಯನ್ ವೆಡ್ಡಿಂಗು, ಇವ್ರದ್ದು ವೆಡ್ಡಿಂಗು ಕಲ್ಚರ್ಸ್ ಎಲ್ಲ ಕಂಪೇರ್ ಮಾಡಕತ್ತಿದ್ವಿ. ಸೊ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೊಂಟ್ವಿ ಈಗ, ಫಿಶರ್ಮನ್ ವಾರ್ಫ್ ಆರ್ ಪಿಯರ್ 39 ಅಂತ. ಸೊ ಭಾರಿ ಫೇಮಸ್ ಲೊಕೇಶನ್ ಅಗೇನ್ ಇದು. ನಾವು ಮೊದಲಾದರೂ ಹೋಗಿದ್ವಿ ಲಾಸ್ಟ್ ಇಯರ್, ಬಟ್ ಇದು ಲೈಕ್ ಎಷ್ಟು ಸಲ ನೋಡಿದ್ರು ಬೋರ್ ಆಗೋದಿಲ್ಲ ಆ ಟೈಪ್ ಲೊಕೇಶನ್ನು. ಸೊ ಇದು ಸಮುದ್ರ ದಂಡಿಗೆ ಐತಿ ಬಿಕಾಸ್ ಇಟ್ ಈಸ್ ಅ ಪಿಯರ್. ಸೊ ನೋಡೋಣ ಆ ಲೊಕೇಶನಿಗೆ. ಸೊ ಇದು ಫಿಶರ್ಮನ್ ವಾರ್ಫ್ ಲೊಕೇಶನ್. ಸೊ ಇದ್ರೊಳಗೆ ನಿಮ್ಗೆ ಸ್ಟ್ರೀಟ್ ಪ್ಲೇಸ್ ನೋಡಕ್ಕೆ ಸಿಗ್ಬೋದು. ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಇರ್ತೈತಿ. ಖಾಯಂ ಜನ ಇರ್ತಾರೆ ಇಲ್ಲಿ, ಯಾವಾಗ ನೋಡಿದ್ರು ಮಾರ್ನಿಂಗ್ ಟಿಲ್ ಮಿಡ್ ನೈಟ್ ಮಟನೂ ಇರ್ತಾರೆ ಜನ. ಆಮೇಲೆ ಇಲ್ಲಿ ಲೈಕ್ ಮದಮ್ ತೌಷಸ್ ಮ್ಯೂಸಿಯಂ ಐತಿ, ರೆಪ್ಲೀಸ್ ಬಿಲೀವ್ ಇಟ್ ಆರ್ ನಾಟ್ ಮ್ಯೂಸಿಯಂ ಐತಿ. ಆಮೇಲೆ ಇಲ್ಲಿ ಎಕ್ವೇರಿಯಂ ಐತಿ. ಸೊ ಡಿಫ್ರೆಂಟ್ ರೆಸ್ಟೋರೆಂಟ್ಸ್ ಅದಾವು. ಸೊ ಆರಾಮ್ಸೆ ನಾವು ಬೈ ವಾಕ್ ಟೈಮ್ ಸ್ಪೆಂಡ್ ಮಾಡಿದ್ರು ಲೈಕ್ ಅಗೇನ್ ಈ ಲೊಕೇಶನ್ ಒಳಗೂ ನಾವು 3 to 4 hours ಮಿನಿಮಮ್ ಸ್ಪೆಂಡ್ ಮಾಡ್ಬೋದು. ಎವ್ರಿ ಪ್ಲೇಸ್ದಾಗ ನಾವು ನಿತ್ ನೋಡಿದ್ವಿ ಅಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಆ್ಯಂಡ್ ನಮಗೆ ಆರಾಮ್ಸೆ ಎಂಜಾಯ್ಮೆಂಟಿಗೆ ನೋಡ್ರಿ ಈ ಟೈಮ್ ಸ್ಟ್ರೀಟ್ ಶೋಸ್ ಅದು ಎಲ್ಲ ನಿಮಗೆ ನೋಡಕ್ಕೆ ಸಿಗ್ತಾವಲ್ಲಿ. ಓಕೆ, ಆಮೇಲೆ ಕಿಡ್ಸಿಗೂ ಭಾರಿ ಎಂಜಾಯ್ಮೆಂಟ್ ಪ್ಲೇಸ್ ಇಲ್ಲೇ. ಈ ಫರ್ದರ್ ನೋಡ್ರಿ ಹೆಂಗೆ ಅದಾವು ಬಬಲ್ಸ್ ಬರಾಕತ್ತಾವ. ಸೊ ಆ ಬಬಲ್ಸ್ ಇಂತ್ರನೂ ನಾವು ಆರಾಮ್ಸೆ ಎಷ್ಟೋ ಜನ ವಿತ್ ಮ್ಯೂಸಿಕ್ ಇರುತ್ತಲ್ಲಿ ಅದನ್ನು ಎಷ್ಟೋ ಜನ ನೋಡ್ಕೊತ ನಿಲ್ತಾರೆ. ಸೊ ಈ ಟೈಪಲ್ಲಿ ಸ್ಪ್ರೇ ಪೇಂಟಿಂಗ್ನು ಮಾಡಿ ಸೇಲ್ ಮಾಡ್ತಾರೆ. ಒಂದು ಫ್ರೇಮ್ಗೆ $50 ಸೇಲ್ ಮಾಡ್ತಿದ್ರು ಇವರು. ನೋಡ್ರಿ ಎಷ್ಟು ಚಂದ ಟೆಕ್ನಿಕ್ ಯೂಸ್ ಮಾಡಿ ಸ್ಪ್ರೇ ಪೇಂಟಿಂಗ್ ವಿದಿನ್ ಲೈಕ್ 3 to 4 minutes ಒಳಗೆ ಒಂದು ಬೋರ್ಡ್ ರೆಡಿ ಮಾಡಿಬಿಡ್ತಿದ್ರು ಇವರು. ಈ ಟೈಪ್ ಇಲ್ಲೇ ಸ್ಟ್ರೀಟ್ ಸ್ಟಾಲ್ಸು ಇರ್ತಾವೆ ಲೈಕ್ ಟೂರಿಸ್ಟ್ ಪೀಪಲ್ಗೆ. ಇಲ್ಲಿಯೂ ನಾವು ಶಾಪಿಂಗ್ ಮಾಡ್ಬೋದು. ಇದು ಫಿಶರ್ಮನ್ ವಾರ್ಫ್ ಒಳಗನೆ ಪಿಯರ್ 45 ಐತಿ. ಸೊ World War II ಒಳಗೆ ಯಾವ ಸಬ್ಮರೀನ್ ಯೂಸ್ ಮಾಡಿದಾರಲ್ಲ, ಸೊ ಅದು ಲೈವ್ ರಿಯಲ್ ಸಬ್ಮರೀನ್ ಇಲ್ಲಿ ಐತಿ. ಸೊ ಇದು ಪಿಯರ್ 45 ಒಳಗೆ ಇಟ್ಟಾರ ಅವರು. ಇದು ಅದು ಸಬ್ಮರೀನು, ನಾನು ಇದೇ ಹೇಳಕತ್ತಿದ್ನಲ್ಲ. ಸೊ ನೋಡ್ರಿ ಎಷ್ಟು ದೊಡ್ಡದೈತೆ ಸಬ್ಮರೀನ್. ನಾನು ಫಸ್ಟ್ ಟೈಮ್ ನೋಡಿದ್ದಿದ್ದು. ಇದು ಸಬ್ಮರೀನ್ ನೋಡಿದ ತಕ್ಷಣ ಬಾಜುಕೊಂದು ಮ್ಯೂಸಿಯಂ ಐತಿ. ಸೊ ಈ ಮ್ಯೂಸಿಯಂ ಒಳಗೆ ಏನು ಮಾಡ್ಯಾರ ಅವರು US ಹಿಸ್ಟ್ರಿ ಏನೈತಲ್ಲ
ಅದನ್ನೆಲ್ಲ ತೋರಿಸ್ಯಾರು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಸರ್ಟನ್ ಗೇಮ್ಸು ಅದಾವೆ, ಇಂಡೋರ್ ಗೇಮ್ಸ್, ಪೇಯ್ಡ್ ಗೇಮ್ಸ್ ಅದಾವೆ ಆಬ್ವಿಯಸ್ಲಿ. ಸೊ ಇದ್ರೊಳಗೆ ಲೈಕ್ ಅವ್ರು ಹೆಂಗೆ ಮೊದಲು ಊಲ್ ತೆಗಿತಿದ್ರು, ಆಮೇಲೆ ಅವ್ರದ್ದು ಜಾತ್ರೆ ಯಾವ ಟೈಪ್ ಇರ್ತಿದ್ವು, ಬಾರ್ಬರ್ ಶಾಪ್ ಹೆಂಗಿರ್ತಿದ್ವು, ಆಮೇಲೆ World War II ಸರ್ಟನ್ ಸೀನ್ಸು, ಅರ್ತ್ಕ್ವಿಕ್ ಹೆಚ್ಚಾಗ್ತೈತಿ SF ಒಳಗೆ. ಸೊ ಅದರದ್ದೆಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಿ ಇದು ಒಂದು ಮಾಡ್ಯಾರ. ಇದು ಲೈಕ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ಸೊ ನಾವು ಗೇಮ್ ಅದು ಆಟ ಆಡ್ಕೋತಾ ಇದನ್ನೆಲ್ಲ ನೋಡಿದ್ವಿ ಅಂದ್ರೆ ಅಗೇನ್ 1 hour ಮೇಲೆ ನಮ್ದು ಟೈಮ್ ಸ್ಪೆಂಡ್ ಆಗ್ತೈತಿ ಇದು ಲೊಕೇಶನ್ ಒಳಗೆ. ಮುರಿತೇನೆ ನೋಡಿಲೆ ಕಡೆ ಆಡೋದಾವ ಕಡೆ ಆಡೋದಾವ ನೋಡಿಲೆ. ಸೊ ಇದು ಅದರ ಪ್ಲೀಸ್ ಬಿಲೀವ್ ಇಟ್ ಆರ್ ನಾಟ್, ಟಿ ವಿ ಒಳಗೆ ನೀವು ಶೋಸು ನೋಡಿರ್ಬಹುದು. ನಾವು ಮೊದಲು ನೋಡಿದ್ವಿ ಅನ್ನೋಲ್ಲ, ಈ ಸಲ ಮತ್ತೆ ವಿಸಿಟ್ ಮಾಡಲಿಲ್ಲ ಇದನ್ನು. ಮಾಡೋದು ಆಲ್ಮೋಸ್ಟ್ 11 ಕಿಲೋಮೀಟರ್ ಆಗಿತ್ತು ನಮ್ಗೆ, ಭಾಳ ಟಯರ್ಡ್ ಆಗಿತ್ತು. ಸೊ ಸ್ವಲ್ಪ ಇಲ್ಲಿ ರೆಸ್ಟ್ ತೊಗೊಂಡು ನಾವು ಲಾಸ್ಟ್ ಪ್ಲೇಸಿಗೆ ವಿಸಿಟ್ ಮಾಡಿದ್ವಿ. ಯಾವುದಂದ್ರೆ ಗಿರಾರ್ಡೆಲಿ. ಸೊ ಇದು ಚಾಕ್ಲೇಟ್ ನೀವು ಕೇಳಿರಬೇಕು, ಗಿರಾರ್ಡೆಲಿ ಅಂತಂದ್ರೆ ಆ ಪ್ಲೇಸಿಗೆ ಹೋಗಿದ್ವಿ. ಸೊ ಇದು ಮೇನ್ ಸ್ಪಾಟು, ಇದು ಲೊಕೇಶನ್ ಅದು, ದಟ್ ಈಸ್ ಗಿರಾರ್ಡೆಲಿ ಚಾಕ್ಲೇಟ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಕ್ಲೇಟ್ಸು, ಐಸ್ ಕ್ರೀಮ್ಸ್ ಅದಾವು. ಇದು ಬ್ರ್ಯಾಂಡ್ ತಿಂದಿರಬಹುದು ನೀವು, ಇಟ್ ಈಸ್ ವೆರಿ ವೆರಿ ಫೇಮಸ್ ಬ್ರ್ಯಾಂಡ್ ಆಫ್ ಚಾಕ್ಲೇಟ್ಸ್. ನಾವಿಲ್ಲಿ ಗಿರಾರ್ಡೆಲಿ ವರ್ಲ್ಡ್ ಫೇಮಸ್ ಹಾಟ್ ಫಜ್ ಸಂಡೇ ತಗೊಂಡ್ವಿ, ಭಾರಿ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಇದನ್ನು ತೊಗೊಳತ್ತಿದ್ರು, ಕಸ್ಟಮರ್ಸ್ ಅಲ್ಲಿ ಬಂದವರು, ಅಷ್ಟು ಫೇಮಸ್ ಐತಿ. ದಟ್ಸ್ ವೈ ಅವರು ವರ್ಲ್ಡ್ ಫೇಮಸ್ ಅಂತ ಹೇಳ್ತಾರೆ. ಸೊ ನಮ್ಮದು 1 day ಟ್ರಿಪ್ ಮುಗೀತು. ಈಗ ವಾಪಸ್ ನಾವು ಸ್ಟೇಷನ್ಗೆ ಹೊಂಟಿದ್ವಿ. ನಾವು ಯಾವ ಸ್ಟೇಷನ್ಗೆ ಇಳಿದಿದ್ವಿಲ್ಲ ಅದ ಊಬರ್ ಬುಕ್ ಮಾಡಿದ್ವಿ. ಸೊ ಅರೌಂಡ್ 10 minutes ಟೈಮ್ ತೊಗೋತಿಲ್ಲ. ಇನ್ನೂ ಸ್ವಲ್ಪ ಲೊಕೇಶನ್ಸ್ ಅದಾವು, ಲೈಕ್ ಗೋಲ್ಡನ್ ಗೇಟ್ ಬ್ರಿಡ್ಜು, ಮ್ಯೂಸಿಯಮ್ಸ್ ಅದು ಎಲ್ಲ ಅವು ಲಾಸ್ಟ್ ಟೈಮ್ ನೋಡಿದ್ವಿ ಅನ್ನಲ್ಲ, ಇವತ್ತು ನೋಡಲಿಲ್ಲ. ಯಾಕಂದ್ರೆ ಮೇನ್ ಇಂಟೆನ್ಷನ್ ಇವತ್ತು ನಮ್ಗೆ ಟ್ರೈನ್ದಾಗ ಟ್ರಾವೆಲ್ ಮಾಡಿ ಬರೋದು ಆ್ಯಂಡ್ ಬೈ ವಾಕ್ ಇನ್ಸೈಡ್ ಪ್ಲೇಸಸ್ ನೋಡೋದಿತ್ತು. ಈಗ ಅವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಅದು ನೋಡ್ಬೇಕಂದ್ರೆ ನಾವು ಕಾರ್ ತೊಗೊಂಬರ್ಬೇಕು. ಸೊ ನೆಕ್ಸ್ಟ್ ಟೈಮ್ ಅಗೇನ್ ಬಂದಾಗ ಅವು ಎಲ್ಲ ಕವರ್ ಮಾಡ್ತನು. ಸೊ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದ ವರ್ಚುವಲ್ ಟೂರ್ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ, ಕ್ಯಾಲಿಫೋರ್ನಿಯಾ, USA.